ಹಾಯ್, ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾನು ಬಂಗುಡೆ ಮೀನನ್ನು ಪುಳಿ ಮುಂಚಿ ಮಾಡಿದ್ದೇನೆ. ಎಲ್ಲರೂ ಕೇಳಿರ್ಬೋದಲ್ವ ಪುಳಿ ಮುಂಚಿ. ಅದು ಹೇಗೆ ಮಾಡೋದು, ನಾನು ಹೇಗೆ ಮಾವಿನಕಾಯಿ, ಹಸಿ ಮಾವಿನಕಾಯಿ ಎಲ್ಲ ಹಾಕಿ ಮಾಡೋದು ಅಂತ ನಿಮಗೆಲ್ಲರಿಗೂ ಕೂಡ ನಾನು ಹೇಳಿಕೊಡ್ತೇನೆ. ಇದು ಒಳ್ಳೆಯ ಪದಾರ್ಥ ಗೊತ್ತಾ. ಅದು ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡಲ್ಲೆಲ್ಲ ಬಹಳ ಫೇಮಸ್ ಪುಳಿ ಮುಂಚಿ ಅಂದರೆ. ಅದು ಒಟ್ಟಲ್ಲಿ ಮೀನನ್ನು ಇವತ್ತು ಮಾಡಿ ನಾವು ನಾಳೆ ತಿನ್ನಬೇಕು, ಇನ್ನಷ್ಟು ಸೂಪರಾಗಿರ್ತದೆ. ಇವತ್ತು ನಾನು ಮನೆಯದ್ದೇ ಮಸಾಲೆ ಹಾಕಿ ಅದನ್ನು ಎಷ್ಟು ಸೂಪರಾಗಿ ಹೇಗೆ ಮಾಡಿದ್ದು ಅಂತ ನಿಮಗೆಲ್ಲರಿಗೂ ಕೂಡ ಹೇಳಿಕೊಡ್ತೇನೆ. ನೀವು ಅದನ್ನು ನೋಡಿ ಮನೆಯಲ್ಲಿ ಮಾಡಬೇಕು. ಹಾಗೆ ನನಗೆ ನೀವು ಸಪೋರ್ಟು ಕೂಡ ಮಾಡಬೇಕು. ಬರೀ ಹಾಗೆ ನೋಡಿ ಬಿಟ್ಟರೆ ಸಾಲದು, ಸ್ವಲ್ಪ ಸ್ವಲ್ಪ ನೋಡಿ ಬಿಡ್ತೀರಂತ ಗೊತ್ತು, ಆದರೂ ನೋಡಿ ಸರಿಯಾಗಿ ಪೂರ್ತಿ ವೀಡಿಯೋ ನೋಡಿ ಮನೆಯಲ್ಲಿ ಮಾಡಿ. ಯಾಕಂದರೆ ಮನೆ ಮಸಾಲೆ ಆಗುವಾಗ ತುಂಬ ಹೆಲ್ತಿ ಸಾರಾಗ್ತದಲ್ವದು. ಹಾಗಾಗಿ ನಿಮಗೆ ನಾನು ಇವತ್ತು ಹೇಳ್ಕೊಡ್ತೀನಿ ಏನೆಲ್ಲ ಹಾಕಬೇಕು. ಬನ್ನಿ ನಾವೆಲ್ಲ ನೋಡಿ ಬರುವ. ಇಲ್ಲಿಗೆ ಪುಳಿ ಮುಂಚಿಗೆ ನಾನು 1.5 ಕಿಲೋ ಬಂಗುಡೆ ತಗೊಂಡಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತೊಳೆದು ಇಟ್ಟಿದ್ದೇನೆ. ನೋಡಿ, ಕಣ್ಣೆಲ್ಲ ಹಾಗೆ ಇಟ್ಟು, ಕಣ್ಣಿಗೆ ಒಳ್ಳೆ ಟೇಸ್ಟ್ ಇದೆ, ಹಾಗಾಗಿ ಕಣ್ಣನ್ನು ಹಾಗೆ ಇಟ್ಟಿದ್ದೇನೆ. ನಾನು ಮಸಾಲೆ ಎಲ್ಲ ರೆಡಿ ಮಾಡುವ. ಇದಕ್ಕೆ ಮೊದಲು ಸ್ವಲ್ಪ ಬಿಸಿ ಬಾಣಲಿಗೆ ಎಣ್ಣೆ ಹಾಕಬೇಕು. ಈ ಎಣ್ಣೆಯಲ್ಲಿ ಬ್ಯಾಡಗಿ ಮೆಣಸನ್ನು ಉರಿಬೇಕು. ಮೊದಲು 2 ಕಿಲೋ ಬಂಗುಡೆಗೆ ನಾನು ಇಲ್ಲಿ 15ರಷ್ಟು ಬ್ಯಾಡಗಿ ಮೆಣಸನ್ನು ಉರಿತಾ ಇದ್ದೇನೆ. ಸಿಮ್ಮಲ್ಲಿಟ್ಟು ಉರಿಬೇಕು, ಸೀದು ಹೋಗಬಾರ್ದು. ಈಗ ಸೇಮ್ ಅಳತೆಗೆ ಗುಂಟೂರು ಮೆಣಸಿನಕಾಯಿ ಹಾಕಿದ್ದೇನೆ, ಇದನ್ನು ಉರಿಬೇಕು. ಧನಿಯಾ ಬೀಜ, ಸ್ವಲ್ಪ ಮೆಂತ್ಯ ಕಾಳು ಹಾಕಿದೆ. ಒಂದಿಷ್ಟು ಪೆಪ್ಪರ್ ಕಾಳನ್ನು ಕೂಡ ಬಿಸಿ ಮಾಡ್ತಾ ಇದ್ದೇನೆ, ಸೀದು ಹೋಗಬಾರ್ದು. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಳಿ ತಗೊಂಡಿದ್ದೇನೆ. ಈಗ ನೋಡಿ, 1 ಸ್ಪೂನಷ್ಟು ಅರಿಶಿನ ಪುಡಿ ತಗೊಂಡೆ. ಇದನ್ನೀಗ ನೀರು ಹಾಕಿ ಒಳ್ಳೆ ನೈಸಾಗಿ ಕಡೆದು ಬರಬೇಕು. ಈಗ ಪುಳಿ ಮುಂಚಿಗೆ ಕಡ್ದದ್ದಾಯಿತು. ಇನ್ನು ಇದನ್ನು ಸಾರು ಮಾಡಲಿಕ್ಕೆ ರೆಡಿ ಮಾಡೋಣ. ಈಗ ಬಿಸಿ ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ, ನಿಮಗೆ ಬೇಕಾದ ಎಣ್ಣೆಯನ್ನು ಉಪಯೋಗಿಸ್ಬೋದು. ಎಣ್ಣೆ ಬಿಸಿಯಾಗಿದೆ, ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ನೀರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಇದನ್ನು 5 ನಿಮಿಷ ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆದ ಕೂಡಲೇ ಮೆಣಸಿನ ಮಸಾಲೆಯನ್ನು ಹಾಕಬೇಕು, ಮತ್ತು ಅದಕ್ಕೆ ಬೇಕಾದ ನೀರನ್ನು ಕೂಡ ಸೇರಿಸಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ನೀರನ್ನು ಸೇರಿಸಬೇಕು, ಎಷ್ಟು ಬೇಕೋ ಅಷ್ಟು ನೀರನ್ನು. ಇದು ಕುದಿಬೇಕು. ಯಾವ ಮಟ್ಟಿಗೆ ಕುದಿಬೇಕಂದ್ರೆ ಹಸಿ ವಾಸನೆ ಹೋಗಬೇಕು. 20 ನಿಮಿಷದ ಮೇಲೆ ಕುದಿಬೇಕು. ಇದು ಸ್ವಲ್ಪ ನೀರು ಹಾಕಿದ್ದೀನಿ, ಕುದಿಯುವಾಗ ಗಟ್ಟಿ ಆಗ್ತದಲ್ಲ. ಉಪ್ಪೆಲ್ಲ ಆಮೇಲೆ ಹಾಕುವ. ಈಗ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಾಗೆ ಮುಚ್ಚಿಟ್ಟು ಕುದಿಲಿಕ್ಕೆ ಬಿಡೋಣ. ದೊಡ್ಡ ಪಾತ್ರೆಯಲ್ಲಿ ಮಾಡಿದಾಗ ಇದು ಕುದಿದು ಕೆಳಗಡೆ ಬೀಳೋದಿಲ್ಲ. ಮತ್ತೆ ಬೇಕಂದರೆ ಚಿಕ್ಕ ಪಾತ್ರೆಯಲ್ಲಿ ಹಾಕಿಡುವ. ಅದಕ್ಕೆ ಹಾಗಾಗಿ ನಾನು ದೊಡ್ಡ ಪಾತ್ರೆಯಲ್ಲಿ ಮಾಡೋದು ಮೀನು ಸಾರು. ಈಗ ಕುದಿಬೇಕು, ಮೊದಲು ಮುಚ್ಚಿಡ್ತೇನೆ. ಈಗ ಉಪ್ಪು ಹಾಕುವ. ಇನ್ನೂ 10 ನಿಮಿಷ ಕುದಿಬೇಕು ಇದು.
ಈಗ ಹಸಿ ಮಾವಿನಕಾಯಿನ ಹಾಕ್ತಾಯಿದ್ದೇನೆ. ಇದೊಂದು 2 ನಿಮಿಷ ಸಾಕು ಬೇಯಲಿಕ್ಕೆ. ಒಳ್ಳೆ ತುಂಬ ರುಚಿ ಕೊಡುವಂಥದ್ದು ಮೀನು ಮತ್ತು ಹಸಿ ಮಾವಿನಕಾಯಿ. ಒಂದು 12 ಪೀಸ್ ಹಾಕಿದ್ದೇನೆ ಅಷ್ಟೇ. ಇನ್ನು ಜಾಸ್ತಿ ಹಾಕುವಾಗಿದ್ದರೆ ಹುಳಿಯ ಅಂಶ ಕಮ್ಮಿ ಮಾಡಬೇಕು ನಾವು. ನಾನಿಲ್ಲಿ ಹುಳಿ ಕೂಡ ಚೆನ್ನಾಗಿ ಹಾಕಿದೆ ಅಲ್ವಾ. ಈಗ ಮೀನನ್ನು ಹಾಕ್ತಾಯಿದ್ದೇನೆ. ಮೀನನ್ನು ಹಾಕಿ 5 ನಿಮಿಷ ಕುದಿಸಬೇಕು ದೊಡ್ಡ ಪೀಸ್ ಆಗಿದ್ದಕ್ಕೆ. ಇಲ್ಲಾಂದರೆ ಬರೇ ಒಂದು 3-4 ನಿಮಿಷ ಸಾಕಾಗ್ತದೆ. ಮೀನು ಬೇಗ ಬೇಯುವಂಥ ಒಂದು ಮಾಂಸಾಹಾರಿ. ಚಿಕನ್ನಾಗೆ ತಡ ಆಗೋದಿಲ್ಲ, ಎಲ್ಲರಿಗೂ ಗೊತ್ತಿದೆ ಅಲ್ವದು. ಈಗ ಸರಿಯಾಗಿ ಕುದೀಲಿ, ಒಂದು 5 ನಿಮಿಷ ಕುದಿಬೇಕು. ಅದರ ಒಳಭಾಗ ಎಲ್ಲ ಬೇಯಬೇಕಲ್ವ. ಎಲ್ಲ ಮೀನು ನೀರಲ್ಲಿ ಮುಳುಗಬೇಕು ನೋಡಿ. ಮೀನು ಈ ಥರ ಸಾರಲ್ಲಿ ಮುಳುಗಬೇಕು. ಈಗ ಮುಚ್ಚಿಟ್ಟು ಕುದಿಸುವ. ಈಗ ನಮ್ಮ ಮೀನು ಸಾರು ರೆಡಿಯಾಗಿದೆಯಾ ನೋಡುವ. ನೋಡಿ, ಸರಿಯಾಗಿ ಕುದ್ದಿದೆ, ಮೀನೆಲ್ಲ ಬೆಂದಿದೆ. ಸೂಪರಾಗಿರುವ ಬಂಗುಡೆಯ ಪುಳಿಮುಂಚಿ ಸಾರು ರೆಡಿಯಾಯಿತು ನೋಡಿ. ಇದು ಇವತ್ತು ಮಾಡಿ ನಾಳೆ ತಿನ್ನಬೇಕು, ಅದು ಸೂಪರಾಗಿರ್ತದೆ. ಹಾಗೆ ಮನೆಯಲ್ಲಿ ಎಲ್ಲರೂ ಹೀಗೆ ಮಾಡಿ ನೋಡಿ. ನಿಮಗೆ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಬೋದು. ನಮ್ಮ ಮನೇಲಿ ಅಷ್ಟು ಗಟ್ಟಿ ಯಾರಿಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ತೆಳು ಮಾಡಿದ್ದೇನೆ. ಇನ್ನೂ ಗಟ್ಟಿ ಮಾಡ್ಬೋದು, ಇದಕ್ಕಿಂತಲೂ ಗಟ್ಟಿ ಮಾಡ್ಬೋದು. ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಬಂಗುಡೆ ತಂದು ಮತ್ತಿ ಮೀನಲ್ಲಿ ಹೀಗೆ ಮಾಡ್ಬೋದು, ಮತ್ತಿ ಅಥವಾ ಬೂತಾಯಿ ಮೀನಲ್ಲಿ. ಹಾಗೆ ನನ್ನ ಈ ಒಂದು ಚಾನಲ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ಸೂಪರಾಗಿರುವ ಅಡುಗೆಯೊಂದಿಗೆ ನಾನು ಮತ್ತೆ ಬರ್ತೇನೆ. ಬರೇ ಸೂಪರ್ ಅಡುಗೆ ಅಲ್ಲ, ಹೆಲ್ತಿ ಅಡುಗೆಯೊಂದಿಗೆ ಬರ್ತೇನೆ. ನಿಮ್ಮೆಲ್ಲ ಸಪೋರ್ಟ್, ಪ್ರೀತಿ, ಲೈಕ್, ಕಮೆಂಟ್ ಎಲ್ಲವೂ ಇರಲಿ. ಎಲ್ರಿಗೂ ಮತ್ತೊಮ್ಮೆ ಟಾಟಾ ಬಾಯ್. ಥ್ಯಾಂಕ್ ಯು.